ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಊಟ, ಹಬ್ಬದ ಅಡುಗೆ, ಇಲ್ಲ ಅಂದರೆ ಹೊರಗಡೆ ಫಾಸ್ಟ್ ಫುಡ್ ತಿಂದು ಹೊಟ್ಟೆ ಉರಿ, ಅಸಿಡಿಟಿ, ಹುಳಿತೇಗು ಅಂತ ಒದ್ದಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ಕಿಡ್ನಿ ಸಮಸ್ಯೆ ಇದ್ದಾಗ ಡಾಕ್ಟರ್ ಬಂದು ಒಂದು ಮಾತ್ರೆ ಬರೆದು ಕೊಡ್ತಾರೆ. ಅದೇ ಸೋಡೆಕ್ಸ್ 500 ಅಥವಾ ಸೋಡಾಕ್ಸ್ 500 ಮಾತ್ರೆ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಈಗ ನಿಮ್ಮ ಮನಸ್ಸಲ್ಲಿ ಬರ್ಬೋದು, ಅಲ್ಲ ಬಾಸ್, ಈ ಮಾತ್ರೆಯಲ್ಲಿ ಹಂಗೇನಿದೆ, ಇದು ನಮ್ಮ ಹೊಟ್ಟೆ ಒಳಗೆ ಹೋಗಿ ಏನ್ ಕೆಲಸ ಮಾಡುತ್ತೆ ಅಂತ. ನೋಡಿ, ಈ ಸೋಡೆಕ್ಸ್ 500 ಮಾತ್ರೆ ಮುಖ್ಯ ಕಂಟೆಂಟ್ ಬಂದು ಸೋಡಿಯಂ ಕಾರ್ಬೋನೇಟ್. ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿರೋ ಅಡಿಗೆ ಸೋಡಾ ಇದ್ದಂಗೆ. ಇದು ನಮ್ಮ ಹೊಟ್ಟೆಗೆ ಹೋದ ತಕ್ಷಣ ಅಲ್ಲಿರೋ ಜಾಸ್ತಿ ಅಸಿಡಿಟಿ ಅಂಶವನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಅಂದ್ರೆ ಆಸಿಡ್ ಕಮ್ಮಿ ಮಾಡುತ್ತೆ. ಅಷ್ಟೇ ಅಲ್ಲ, ರಕ್ತ ಮತ್ತು ಮೂತ್ರದಲ್ಲಿ ಆಸಿಡ್ ಅಂಶ ಜಾಸ್ತಿ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಡಾಕ್ಟರ್ಸ್ ಪ್ರಮುಖವಾಗಿ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಹಾಗಾಗಿ ಇದನ್ನ ಯಾವಾಗ ತಗೋಬೇಕು? ಊಟಕ್ಕೆ ಮುಂಚಿನ ಅಥವಾ ಊಟ ಆದ್ಮೇಲೆ. ಸಾಮಾನ್ಯವಾಗಿ ಇದನ್ನ ಊಟ ಆದ ನಂತರ 1 ಗಂಟೆಯಿಂದ 2 ಗಂಟೆ ಬಿಟ್ಟು 1 ಲೋಟ ನೀರಿನ ಜೊತೆಗೆ ಪೂರ್ತಿಯಾಗಿ ನುಂಗಬೇಕು. ನೆನಪಿರಲಿ, ಮಾತ್ರೆಯನ್ನು ಕಚ್ಚಿ ಅಗಿಯಬಾರದು ಅಥವಾ ಪುಡಿ ಮಾಡಬಾರದು. ಇನ್ನು ಇದರ ಟೈಪ್ಸ್ ವಿಷಯಕ್ಕೆ ಬಂದ್ರೆ, ಇದು ಕೇವಲ 500 mg ಅಷ್ಟೇ ಅಲ್ಲದೆ 300 mg ಮತ್ತು 1000 mg ಪವರ್ಫುಲ್ ನಲ್ಲೂ ಸಿಗುತ್ತೆ. ನಿಮ್ಮ ಆರೋಗ್ಯದ ಸ್ಥಿತಿ ನೋಡಿ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನೇ ಡಾಕ್ಟರ್ ನಿಗದಿ ಮಾಡುತ್ತಾರೆ. ಈಗ ಇಲ್ಲಿ ಅತಿ ಮುಖ್ಯವಾದ ವಿಷಯವನ್ನು ಕೇಳ್ಕೊಳ್ಳಿ. ಈ ಮಾತ್ರೆಯಲ್ಲಿ ಸೋಡಿಯಂ ಅಂದ್ರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮೊದಲನೆಯದಾಗಿ BP ಇರೋರು ಅಥವಾ ಕಿಡ್ನಿ ಮತ್ತು ಲಿವರ್ಸ್ ಕಾಯಿಲೆ ಇರೋರು ಈ ಮಾತ್ರೆಯನ್ನು ಡಾಕ್ಟರ್ ಕೇಳದೆ ಮುಟ್ಟಲೇಬಾರದು. ಇನ್ನು ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ಡಾಕ್ಟರ್ ಸಜೆಷನ್ ಇಲ್ಲದೆ ಇದನ್ನು ತಗೋಬೇಡಿ. ಈ ಮಾತ್ರೆ ತಗೊಂಡಾಗ ಅತಿಯಾದ ಬಾಯಾರಿಕೆ, ಗ್ಯಾಸ್, ಹೊಟ್ಟೆ ಉಬ್ಬರ ಆಗೋದು ಕಾಮನ್. ಆದ್ರೆ ತುಂಬಾ ದಿನ ಇದು ಕಂಟಿನ್ಯೂ ಆದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು. ನೆನಪಿಡಿ, ಇದನ್ನು 2 ವಾರಕ್ಕಿಂತ ಜಾಸ್ತಿ ಸತತವಾಗಿ ನಿಮ್ಮ ಸ್ವಂತ ನಿರ್ಧಾರದ ಮೇಲೆ ತಗೋಬಾರದು. ಒಂದು ವೇಳೆ ನೀವು ಮೆಡಿಕಲ್ ಶಾಪ್ಗೆ ಹೋದಾಗ ಈ ಸೋಡೆಕ್ಸ್ 500 ಅನ್ನೋ ಹೆಸರಿನ ಮಾತ್ರೆ ಸಿಗದೇ ಇದ್ರೆ ಏನ್ ಮಾಡೋದು? ತಲೆ ಕೆಡ್ಸ್ಕೋಬೇಡಿ. ಇದೇ ಕಂಟೆಂಟ್ ಇರೋ ಬೇರೆ ಕಂಪನಿಯ ಟ್ಯಾಬ್ಲೆಟ್ಗಳು ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಸೋಡಾಸೆಲ್ 500, ಸೋಡಿಕ್ಯಾಪ್ 500, ಸೋಡಾನೆಟ್ 500 ಬ್ರ್ಯಾಂಡ್ ಹೆಸರು ಬೇರೆ ಇರಬಹುದು, ಆದ್ರೆ ಇದರೆಲ್ಲವೂ ಇರೋದು ಅದೇ ಸೋಡಿಯಂ ಬೈಕಾರ್ಬೋನೇಟ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ಮಾತ್ರೆ ಆದ್ರೂ ಡಾಕ್ಟರ್ ಚೀಟಿ ಇಲ್ಲದೆ ಮೆಡಿಕಲ್ ಶಾಪ್ ನಿಂದ ತಂದು ನುಂಗಬೇಡಿ. ಸ್ವಯಂ ವೈದ್ಯ ಯಾವತ್ತಿಗೂ ಡೇಂಜರ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇನ್ಫಾರ್ಮೇಶನ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಕರ್ನಾಟಕ ಮಾತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.